ಒಂದು ಆಸ್ಟ್ರೋನಾಟ್ ಸ್ಪೇಸ್ ಅಲ್ಲಿ ಒಬ್ಬಂಟಿ ಜರ್ನಿ ಆದರೆ ಅವನಿಗೆ ಸಿಗೋದು ಯಾರು ಗೊತ್ತಾ? ಒಂದು ಸ್ಟ್ರೇಂಜರ್ ಕ್ರಿಯೇಚರ್. ಇದು ಸ್ಪೇಸ್ ಮ್ಯಾನ್ ಸಿನಿಮಾ. I just want to come home. ಎಲ್ಲೋ ಗಾಯ್ಸ್, ಎಲ್ರು ಹೇಗಿದ್ದೀರಾ? ನಾನು ನಿಮ್ಮ ಸಾನಂದ್. ಫಿಲಂ ರೂಟ್ಸ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಈ ಸ್ಟೋರಿ ಅಂದರೆ ಜಾಕಬ್ ಅಂತ ಒಂದು ಆಸ್ಟ್ರೋನಾಟ್ ಸ್ಪೇಸ್ ಮಿಷನ್ ಗೆ ಹೋಗಿರುತ್ತಾನೆ. ಅವನು ಕಂಪ್ಲೀಟ್ಲಿ ಲೋನ್ಲಿ, ಅರ್ತ್ ಇಂದ ದೂರ ಇರುವಾಗ ಮೆಂಟಲ್ ಸ್ಟ್ರಗಲ್ ಫೇಸ್ ಮಾಡ್ತಾನೆ. ಈ ಟೈಮ್ ಅಲ್ಲಿ ಅವನಿಗೆ ಸಿಗೋದು ಒಂದು ಮಿಸ್ಟೀರಿಯಸ್ ಕ್ರಿಯೇಚರ್. ಇದು ರಿಯಲಾ ಇಲ್ಲ ಇಮ್ಯಾಜಿನೇಷನ್? ಸಿನಿಮಾ ಫುಲ್ ಫೋಕಸ್ ಇದೆ ಹ್ಯೂಮನ್ ಎಮೋಷನ್ಸ್ ಮೇಲೆ. ಲೋನ್ಲಿನೆಸ್, ರಿಗ್ರೆಟ್, ರಿಲೇಶನ್ಶಿಪ್ ಥೀಮ್ ಅಲ್ಲಿ ತೆಗೆದಿದ್ದಾರೆ. ಆಡಮ್ ಸ್ಯಾಂಡರ್ ಅವರು ಇಲ್ಲಿ ತುಂಬಾ ಡಿಫ್ರೆಂಟ್ ರೋಲ್ ಮಾಡಿದ್ದಾರೆ. ಯೂಶಲಿ ಕಾಮಿಡಿಯಲ್ಲಿ ನೋಡಿದ್ದು, ಇಲ್ಲಿ ಅವರ ಆಕ್ಟಿಂಗ್ ತುಂಬಾ ಕಾಮ್, ಡೀಪ್, ಎಮೋಷನಲ್ ಇದೆ. ಅವರ ಇಂಟರ್ನಲ್ ಸ್ಟ್ರಗಲ್ ತುಂಬಾ ನ್ಯಾಚುರಲ್ ಆಗಿ ತೋರಿಸಿದ್ದಾರೆ. Of the Eurospace program. How are you feeling? ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ತುಂಬಾ ಸ್ಟೇಬಲ್ ಇದೆ, ಸೀನ್ಸ್ ಗೆ ಪರ್ಫೆಕ್ಟ್ ಮ್ಯಾಚ್ ಕೊಡುತ್ತೆ. ಇದು ಆಕ್ಷನ್ ಸಿನಿಮಾ ಅಲ್ಲ, ಸ್ಲೋ ಎಮೋಷನಲ್ ಸ್ಟೋರಿ ಟೆಲ್ಲಿಂಗ್. ಈ ಸಿನಿಮಾ ಎಲ್ರಿಗೂ ಇಷ್ಟ ಆಗಲ್ಲ. ಫಾಸ್ಟ್ ಪೇಸ್ ಮೂವಿ ಬೇಕಂದರೆ ಇದು ನಿಮಗೆ ಬೋರ್ ಆಗ್ಬೋದು. ಆದರೆ ಡೀಪ್ ಮೀನಿಂಗ್ ಎಮೋಷನಲ್ ಸಿನಿಮಾ ಇಷ್ಟ ಆದರೆ ಡೆಫಿನೆಟ್ಲಿ ಟ್ರೈ ಮಾಡಬಹುದು. ನಿಮಗೆ ಈ ತರ ಯೂನಿಕ್ ಮೂವಿ ರಿವ್ಯೂ ಬೇಕಂದ್ರೆ ಫಿಲಂ ರೂಟ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.